ಭಕ್ತ ಮಹಾಶಯರಿಗೆ ಮತ್ತು ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಅವರಿಂದ ಎಂದರೋ ಮಹಾನುಭಾವುಡು అందరికీ నా ವಂದನము ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಪ್ರಾರಂಭಿಸುತ್ತೇವೆ. ಪೂರ್ತಿಯಾಗಿ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಎಷ್ಟು ಜನರು ಸ್ಪಂದಿಸಿ ಆನಂದಪಟ್ಟಿದ್ದಾರೆ ನೋಡಿ. ಬನ್ನಿ, ಅವರಿಗೆ ಧನ್ಯವಾದಗಳು. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. 5 ನಿಮಿಷ ಬಿಡುವು ಮಾಡಿಕೊಂಡು ನಮ್ಮ ಮನದಾಳದ ಮಾತನ್ನು ಕೇಳಿ. ಏಕೆಂದರೆ ಇಂಥ ಅದ್ಭುತವಾದ ಸನ್ನಿವೇಶವನ್ನು ನಾವು ಕಣ್ಣಾರೆ ನೋಡಿದಾಗ ನೀವು ಮನೆಯಲ್ಲಿ ಬರಲು ಸಾಧ್ಯವಿಲ್ಲದವರು ಹೇಗೆ ನೋಡಲು ಸಾಧ್ಯ? ಆದ್ದರಿಂದ ನಾವು ಒಂದು ಯೂಟ್ಯೂಬ್ ಚಲನಚಿತ್ರವನ್ನು ಅಂದರೆ ಎಪಿಸೋಡುಗಳನ್ನಾಗಿ ಮಾಡಿ ಹಾಕಿದ್ದೇವೆ. ಬನ್ನಿ, ಹಾಗಾದರೆ ಯಾವ ಎಪಿಸೋಡು ಎಂದು ತಿಳಿಯಬೇಕೇ? ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ನಡೆಯಿತು. ಆ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಎಂಥ ಅದ್ಭುತವಾದಂತಹ ಆ ಸನ್ನಿವೇಶವನ್ನು ನಾವು ಕಣ್ಣಾರೆ ಕಂಡೆವು ಎಂದರೆ ಬಹಳ ಚಿಕ್ಕ ಊರಾದರೂ ಚೊಕ್ಕದಾಗಿ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಎಲ್ಲವನ್ನು ಅದ್ಭುತವಾಗಿ ಆ ಊರಿನ ಯುವಕರು ಹೇಗೆ ನೆರವೇರಿಸಿದರು ಎಂಬುದನ್ನು ನಾವು ಕಣ್ಣಾರೆ ಕಂಡಾಗ ನೀವು ಮನೆಯಲ್ಲಿರುವುದು ನೋಡಲು ಹೇಗೆ ಸಾಧ್ಯ? ಬರದೇ ಇದ್ದವರು. ಆದ್ದರಿಂದ ನಿಮಗೆ ಬರಲು ಸಾಧ್ಯವಾಗಿಲ್ಲವಲ್ಲ ಎಂಬ ಒಂದು ಉದ್ದೇಶದಿಂದ ನಾವು ಈ ಚಿತ್ರೀಕರಣ ಮಾಡಿದ್ದೇವೆ. ಬನ್ನಿ, ಹಾಗಾದರೆ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಹೊಡೆಯಿರಿ. ವಿಡಿಯೋವನ್ನು ಆನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅನಂತರ ಬನ್ನಿ, ಆ ಊರಿನ ಕಾರ್ಯಕ್ರಮದಲ್ಲಿ ನಡೆದಂತಹ ಬ್ರಹ್ಮರಥೋತ್ಸವದ ಹಿಂದಿನ ದಿವಸ ಗರುಡೋತ್ಸವ, ಗಜೇಂದ್ರ ಮೋಕ್ಷ, ಗಂಗಾ ಆರತಿ, ಬೆಳಗ್ಗೆ ಸೂರ್ಯಮಂಡಲೋತ್ಸವ, ಅನಂತರ ಸಾವಿರಾರು ಜನರು ಆ ಭಗವಂತನನ್ನು ಕೃಷ್ಣನನ್ನು ಕಾಣಲು ಸಾಲು ಸರತಿಯಲ್ಲಿ ಬಂದು ನಮಗೆ ಆನಂದವಾಯಿತು ಎಂದು ಹೇಳುವ ಸಮಯ. ನಂತರ ಬ್ರಹ್ಮರಥೋತ್ಸವ, ಗಂಧೋತ್ಸವ, ಅನಂತರ ಕೃಷ್ಣನನ್ನು ಆ ರಥದ ಮೇಲೆ ಕೂರಿಸುವಾಗ ಎಲ್ಲರೂ ಗೋವಿಂದ ಎಂದು ಆನಂದದ ಕೂಗಿದರು. ನಮ್ಮ ಮನೆಯ ಬಾಗಿಲಿಗೆ ಯಾವಾಗ ಕೃಷ್ಣ ಬರುತ್ತಾನೆ ರಥದಲ್ಲಿ, ನಮ್ಮ ಮನೆಗೆ ಯಾವಾಗ ಬರುತ್ತಾನೆ ರಥದಲ್ಲಿ ಎಂದು ಸಾವಿರಾರು ಜನರು ಕಾದು ಆನಂದಪಟ್ಟರು. ಇಂತಹ ಸಮಯವನ್ನು ನಾವು ವಿಡಿಯೋ ಮೂಲಕ ಎಲ್ಲವನ್ನೂ ಹಾಕಿದ್ದೇವೆ. ತಾವು ನಿಮಗೆ 24 ಗಂಟೆ ಟೈಮ್ ಇರುವುದರಿಂದ ಸದುಪಯೋಗ ಮಾಡಿಕೊಳ್ಳಿ, ಮರೆಯಬೇಡಿ ಎಂದು ನಾವು ವಿನಂತಿಸುತ್ತೇವೆ. ಯೂಟ್ಯೂಬ್ ಮಾಮ ಹುಲಿಕಲ್. ಬನ್ನಿ, ಅಂದು ಸಂಜೆ ರಥೋತ್ಸವದ ಹಿಂದಿನ ದಿವಸ ಮಗ್ಗೆಯಲ್ಲಿ ವಾಸವಾಗಿದ್ದಂತಹ ನಟೇಶ್ ದಂಪತಿಗಳು, ಅವರ ಬಂಧು ಮಿತ್ರರು ಎಲ್ಲರೂ ವಿದೇಶದಲ್ಲಿ 45 ವರ್ಷದಿಂದ ತಮ್ಮ ಜೀವನ ಮತ್ತು ವೃತ್ತಿಯನ್ನು ಮಾಡುತ್ತಾ ಇದ್ದಾರೆ. ಅವರು ಬಂದು ರಥೋತ್ಸವದಲ್ಲಿ ಆ ಊರಿನಲ್ಲಿ ಹೃದಯ ತಪಾಸಣೆಯನ್ನು 300 ಜನಕ್ಕೆ ಮಾಡುತ್ತಾರೆ ಮತ್ತು 2 ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡುತ್ತಾರೆ. ಮತ್ತು ಅವರು ದೇವಸ್ಥಾನದ ಪಕ್ಕದಲ್ಲಿ ಭೋಜನ ಮಂದಿರವನ್ನು ಸಹ ಕಟ್ಟಿಸಿದ್ದಾರೆ. ಅಂಥವರಿಗೆ ಸನ್ಮಾನ ಮಾಡುವಾಗ ನಮಗೆ ಎಷ್ಟು ಆನಂದವಾಯಿತು. ಇಂಥ ಸನ್ಮಾನವನ್ನು ನೀವು ಕಣ್ಣಾರೆ ನೋಡಲು ಸಾಧ್ಯವಿಲ್ಲ, ಬರದೇ ಇದ್ದವರು. ಆದ್ದರಿಂದ ಒಮ್ಮೆ ಆನ್ ಮಾಡಿ ನೋಡಿ. ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಂಥ ಅದ್ಭುತವಾದ ಕಾರ್ಯ. ಬನ್ನಿ, ಆ ಸನ್ಮಾನದ ಪೂರ್ತಿ ವಿಡಿಯೋವನ್ನು, ರಥೋತ್ಸವದ ಸಂಜನದ ಕಾರ್ಯಕ್ರಮ ಎಲ್ಲವನ್ನು, ಸಂಗೀತ ಕಾರ್ಯಕ್ರಮ, ಭರತನಾಟ್ಯ ಕಾರ್ಯಕ್ರಮ, ಇನ್ನೂ 3-4 ಕಾರ್ಯಕ್ರಮವಿದೆ, ಹಾಕುತ್ತೇವೆ. ಬನ್ನಿ. ನಮಗೆ ಅವರು ಎಲ್ಲರೂ ಎಷ್ಟು ಅಭಿಮಾನ ತೋರಿಸಿದರು ಎಂದರೆ ನಾವು ಅದನ್ನು ಹೇಳಲು ಸಾಧ್ಯವಿಲ್ಲ. ಈ ವಿಡಿಯೋ ಮೂಲಕ ನಿಮಗೆ ಮಗ್ಗೆಯಲ್ಲಿ ತೋರಿಸಿದಂಥ ಅಭಿಮಾನಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಬನ್ನಿ, ಧನ್ಯವಾದಗಳು. ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮಾಸ್ಟರ್ಸ್ ಪದವಿಯನ್ನು ಪಡೆದರು.
1959ನೇ ಇಸ್ವಿಯಲ್ಲಿ ಅಗ್ರಹಾರದರ್ಶಿ ಚೆನ್ನಕೇಶಯ್ಯನವರು, ನಮ್ಮ ಪುಟ್ಟಣ್ಣ ಮಾವನವರು, ಅವರ ಪತ್ನಿ ಸುಂದರಿಮಣಿಯವರನ್ನು ವಿವಾಹರಾದರು. ಲಿಹಾ ಯೂನಿವರ್ಸಿಟಿ ಫೆಲೋಶಿಪ್ಗೆ ಅಪ್ಲೈ ಮಾಡಿ ಅದರ ಮುಖಾಂತರ ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದರು. ಆದರೆ ಅವರಿಗೆ ಅಮೆರಿಕಕ್ಕೆ ಹೋಗುವುದಕ್ಕೆ ನಮ್ಮ ತಾಯಿ ಅಂದರೆ ಅವರ ಅಕ್ಕನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ನಮ್ಮ ತಂದೆಯವರು ಅವರ ಅಡ್ಮಿಷನ್ನು ಅಪ್ರೂವ್ ಆಗಿದ್ದರೂ ಕೂಡ ಆ ಅಡ್ಮಿಷನ್ ಕಾರ್ಡನ್ನು ನಮ್ಮ ಮಾವ ಹೇಳ್ತಾ ಇರ್ತಾರೆ ಮುಚ್ಚಿಟ್ಟಿದ್ರಂತೆ. ಆದರೆ ವಿಧಿ ಅವರನ್ನು ನಿಲ್ಲಿಸಲಿಲ್ಲ. ಅಮೆರಿಕದ ಬಗ್ಗೆ ಆವಾಗ ಜನರಿಗೆ ಈ ಮಧ್ಯೆ ಗ್ರಾಮದಲ್ಲಿ ಎಲ್ಲಿಗೆ ನನ್ನ ತಮ್ಮ ಹೋದರೆ ಅದು ಯಾರೋ ಏನು ಅನ್ನೋ ಭಯ ಕಾಡ್ತಾ ಇರೋದ್ರಿಂದ ಅದನ್ನು ಮಾಡಿದರು. ನಂತರ ಅವರು ಕರ್ಟಿಸ್ ರೈಟ್ ಕಾರ್ಪೊರೇಷನ್ನಲ್ಲಿ ಏರ್ಕ್ರಾಫ್ಟ್ ಡಿಸೈನ್ ಇಂಜಿನಿಯರ್ ಆಗಿ 7 ವರ್ಷ ಕೆಲಸ ಮಾಡಿದರು. ನಂತರ ಜನರಲ್ ಎಲೆಕ್ಟ್ರಿಕ್ನಲ್ಲಿ 43 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅತ್ಯುನ್ನತ ಹುದ್ದೆಯನ್ನು ಪಡೆದರು. ಬೆಸ್ಟ್ ಇಂಜಿನಿಯರ್ ಅವಾರ್ಡನ್ನು ಕೂಡ ಪಡೆದಿದ್ದಾರೆ. ಬೆಂಗಳೂರಿನ ಜನರಲ್ ಎಲೆಕ್ಟ್ರಿಕ್ ಟೆಕ್ನಾಲಜಿ ಸಂಸ್ಥೆಯನ್ನು ನಮ್ಮ ಮಾವ ಸ್ಥಾಪಿಸಿದರು ಅಂತ ಹೇಳೋದಕ್ಕೆ ಹೆಮ್ಮೆಯಾಗುತ್ತೆ. ಅನೇಕ ಇಂಡಿಯಾದ ಇಂಜಿನಿಯರ್ಗಳಿಗೆ ಎಷ್ಟೋ ಉದ್ಯೋಗವನ್ನು ಕಲ್ಪಿಸುವುದರಲ್ಲಿ ಕಾರಣಕರ್ತರಾದರು ನಮ್ಮ ಮಾವನವರು. ಇವರಿಗೆ 43 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ವಾಷಿಂಗ್ಟನ್ DC ಇವಾಗ ನೆಲೆಸಿದ್ದಾರೆ. ಇವರಿಗೆ 4 ಜನ ಸುಶಿಕ್ಷಿತ ಮಕ್ಕಳು. ಸುಗು ಮತ್ತು ಸುರೇಶ ನ್ಯೂರೋ ಸರ್ಜನ್ ಆದರೆ ಹೇಮಾ ಮತ್ತು ಶೀಲಾ ಮಕ್ಕಳ ತಜ್ಞರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಬೆನ್ನೆಲುಬಾಗಿ ನಿಂತ ನಮ್ಮ ದೊಡ್ಡ ಮಾವ ಶ್ರೀ ತಾಂಡವೇಶ್ವರ್ ಅವರ ಕುಟುಂಬ, ಅವರ ತಮ್ಮ ಶಂಕರನಾರಾಯಣ ಅವರ ಕುಟುಂಬ, ಅವರ ಅಕ್ಕ ಕೃಷ್ಣವೇಣಿ ಲಕ್ಷ್ಮೀನಾರಾಯಣ ಅವರ ಕುಟುಂಬ, ತಂಗಿ ಶಶಿಕಲಾ ಅವರ ಕುಟುಂಬ, ಅವರಿಗೆಲ್ಲರಿಗೂ ಕಾರಣಕರ್ತರಾದಂತಹ ನಮ್ಮ ಮಾವ, ಅವರೆಲ್ಲರ ಕುಟುಂಬ ಅಮೆರಿಕದಲ್ಲಿ ನೆಲೆಸಿದೆ. ಅಮೆರಿಕಾದಲ್ಲೂ ಕೂಡ ನಮ್ಮ ಮಾವನವರು ಹಲವು ವರ್ಷ ನಾರ್ತ್ ಅಮೆರಿಕನ್ ಸೈಕೇಟ್ರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಲೋಕಲ್ ಜನರಿಗೆ ಸಹಾಯಕವಾಗಲಿ ಅಂತ MRL ಮತ್ತು SLS ಟ್ರಸ್ಟ್ಗಳನ್ನು ಸ್ಥಾಪಿಸಿದ್ದಾರೆ. ಹಲವಾರು ಧರ್ಮಕ್ಕೆ ಕಾರ್ಯಕರ್ತರಾಗಿದ್ದಾರೆ. ಈಗ ನಿವೃತ್ತಿಯ ನಂತರ ಅವರ ಸಂಪೂರ್ಣ ಜೀವನವನ್ನು ದಾನಕ್ಕಾಗಿ ಮುಡುಪಾಕಿಟ್ಟಿದ್ದಾರೆ. ಅವರ ಬಗ್ಗೆ ಏನೇ ಎಷ್ಟು ಹೇಳಿದರೂ ಕೂಡ ಅದು ಅತಿಶಯೋಕ್ತಿ ಆಗಲಾರದು. ಅವರಿಗೆ ಪರಮಾತ್ಮ ಆಯು ಆರೋಗ್ಯವನ್ನು ಕೊಟ್ಟು ಇನ್ನು ಹಲವು ಕಾಲ ನಮ್ಮ ಜೊತೆಯಲ್ಲಿ ಇದ್ದು ಚೆನ್ನಾಗಿದ್ದು ಈ ಥರ ಸಮಾರಂಭಗಳಿಗೆ ಮುಂದೆಯೂ ಬಂದು ನಮ್ಮಲ್ಲೆಲ್ಲರನ್ನು ಹರಿಸಬೇಕು ಅಂತ ಇದ್ದಾರೆ. ನನ್ನ ತಂದೆ ತಾಯಿಯರು ಸಾವಿನ ನಂತರ ನಮ್ಮೆಲ್ಲರಿಗೂ ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮನ್ನೆಲ್ಲರೂ ಮುಂದೆ ತಂದಿದ್ದಾರೆ. ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲಿ ಅಪ್ಲೈ ಮಾಡಿ ನನಗೆ ಉತ್ತಮ ಕಾಲೇಜ್ಗಳಿಗೆ ಸೀಟ್ ಸಿಕ್ಕಿತ್ತು. ನನಗೇನು ಬೇಳೆ ಇರ್ತಿಲ್ಲ ನನಗೆ. ಆಮೇಲೆ ಬಂದು ಅಮೆರಿಕಾದಿಂದ ಬಂದು ನೀನು ಬಂದುಬಿಡು, 1 ವರ್ಷ ಇದ್ದುಬಿಟ್ಟು ವಾಪಸ್ ಹೋಗ್ಬಿಡಿರುತ್ತೆ ಅಂತ ಹೇಳಿದರು. ಅದು ಅಲ್ಲದೆ ನಮ್ಮಗಳಿಗೆ, ನಮ್ಮ ಅಣ್ಣ ನಮ್ಮಗಳಿಗೆ ಇಬ್ಬರಿಗೂ ವೀಸಾ ರಿಜೆಕ್ಟ್ ಆದಾಗ ಮಾವಯ್ಯ ರಿಜಾಯಿಟ್ಟು ಮಾವಯ್ಯ ಇಷ್ಟಲ್ಲೇ ಅಮೆರಿಕನ್ ಕಾನ್ಸುಲೇಟಲ್ಲಿ ಹೋಗಿದ್ದು ನಮಗೆ ಆದ ಅಭ್ಯಾಸ ಇಲ್ಲ, ಅಮೇರಿಕನ್ ಆಕ್ಸೆಂಟ್ ಎಲ್ಲ ತಿಳಿಯಲ್ಲ, ನಾವು ಇಲ್ಲಿ ಓದಿರೋರು. ನಮ್ಮ ಅಣ್ಣ ಹೇಳಿದಾಗ ಏನು ನೀನು ಇಂಡಿಯಾಗೆ ವಾಪಸ್ ಬರ್ತೀಯಾ ಅಂದರೆ ಹೀಗೆ ತಲೆ ಆಡಿಸಿದ್ರು. ಅವರಿಗೆ ಅಲ್ಲಿ ಇಲ್ಲೇ ಇದ್ದು ಬಿಡ್ತಾರೆ ಅಂತೇಳಿ ವೀಸಾನ ರಿಜೆಕ್ಟ್ ಮಾಡಿಬಿಟ್ರು. ಆಮೇಲೆ ಮಾವಯ್ಯ ಇಬ್ಬರು ಯಾಚೆ ಮಾವಯ್ಯ ವೀಸಾ ರಿಜೆಕ್ಟ್ பண்ணிಬಿಟ್ಟ ಹೋಗ್ಬಿಡ್ರಿ ಅಂತ ಪಾಪ ಅವರು ಅಮೇರಿಕಾದಿಂದ ಇಂಡಿಯಾಕ್ಕೆ ಬಂದು, ಇದು ಸಾಕ್ಷಾತ್ ನಡೆದ ವಿಚಾರ, ಮದ್ರಾಸಿಗೆ ಹೋಗಿ ಅಮೇರಿಕನ್ ಕಾನ್ಸುಲೇಟನ್ನ ಮೀಟ್ ಮಾಡಿ ನೀನು ಅವ್ರಿಗೆ ಆಶ್ಚರ್ಯವಾಗ್ತಂತೆ, ನೀನು ಅಕ್ಕನ ಮಾದರಿಗೆ ನೀವು ಅಮೇರಿಕಾದಿಂದ ಇಲ್ಲಿಗೆ ಬಂದು ನನ್ನ ವೀಸಾ ಕೇಳ್ತಾ ಇದ್ದೀರಾ, ನೀವು ಲಕ್ಷಾಂತರ ರೂಪಾಯಿನ ಮಾಸ್ಟರ್ಸ್ಗೆ ಓದೋದಕ್ಕೆಲ್ಲ ಕೊಡ್ತಾ ಇದ್ದೀರಾ, ಯಾಕೆ ಕೊಡಬೇಕು, ದುಡ್ಡು ಕೊಟ್ಬಿಡಿ ಅವರಿಗೆ, ಅವ್ರು ಅಲ್ಲೇ ಇದ್ದಾರೆ, ಅವ್ರು ಇನ್ನೂ ಉತ್ತಮವಾಗ್ತಾರೆ ಅಂತ ನಮ್ಮ ಅಣ್ಣ ಅವ್ರಿಗೂ ಹೇಳಿದ್ರಂತೆ. ಅದಕ್ಕೆ ಅವ್ರು ಒಂದೇ ಮಾತಾಡಿದ್ರಂತೆ, ನಾನು ಅವರ ತಂದೆ ತಾಯಿ ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ, ನನಗೆ ಅವರಿಗೆ ರಿಟರ್ನ್ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ಅನ್ನೋದೇ ನನ್ನ ಗುರಿ.
ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ. ಅವರಿಗೆ ಆಶ್ಚರ್ಯವಾಗಿ ಬರೆದುಬಿಟ್ಟು ಇದೇ ಹಿಸ್ಟ್ರಿಲೇ ಮೊದಲು ವೀಸಾವನ್ನು ಒತ್ತಿ ಅವರ ಕೈಗೆ ಕೊಟ್ಟಿದ್ರು. ಕ್ಯಾಂಡಿಡೇಟ್ ಇದ್ದಿಲ್ಲ, ಹೋಗು ಇಟ್ಟಿಲ್ಲ, ಈಗ ತಾನೆ ಅದು ಮಾಡಿದ್ರು. ಅದಕ್ಕೆ ಆಮೇಲೆ ಅದು ಒಂದು ಆಮೇಲೆ ಅಮೆರಿಕಾಗ ಹೋದ್ವಿ 1973-74 ಮಗನ ಹೋದ್ವಿ. ಅಮೆರಿಕಾ ಹೋದ್ವಿ. ಅಲ್ಲಿ ಹೋದಾಗ ಅಲ್ಲಿನ ಆಕ್ಸೆಂಟು ಮಾವಯ್ಯ ಅದು ಬರ್ತಲ್ಲ, ಮಾವಯ್ಯ ತಲೆಗೆ ಕುಡಿಯಲ್ಲ ಅಂತ ಕೊಟ್ಟಿದ್ದು ಅಂತ ಸದಾ ಹೇಳ್ತಾ ಇದ್ವಿ. ನಮ್ಮ ಕಾಂಡು ಮಾವನವರು, ಲಕ್ಷ್ಮಣವರು ಶುಕ್ರವಾರ ಅವರು ಪಾಪ ತುಂಬ ಬಿಸಿ ಜನರಲ್ ಮ್ಯಾನೇಜರ್ ಆಗಿದ್ರು. ನಾವು ನ್ಯೂಯಾರ್ಕಿಂದ ಹೋಗ್ತಾ ಇದ್ವಿ. ಪ್ರತಿ ಶುಕ್ರವಾರ ರಾತ್ರಿ ಕೂತ್ಕೊಂಡು ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ರಾತ್ರಿ ಬೆಳಗ್ಗೆ ಎಲ್ಲ ಪಾಠ ಹೇಳ್ಕೊಂಡು ನೀವು ಏನಾದರೂ ಆಗಲಿ ಇದನ್ನು ಹೇಳಿ ಉತ್ತಮ ದರ್ಜೆಯಲ್ಲಿ ಮ್ಯಾಥ್ಸಲ್ಲಿ ನಾನು ನಮ್ಮಣ್ಣ ಪಾಸಾಗಿ ಈಗ ನಾನು 40 ವರ್ಷದಿಂದ ನಾನು ಹೇಳ್ಕೊಳಕ್ಕಲ್ಲ, ಲಾಕೀಡ್ ಮಾಡ್ತೀನಿ ಅಂತ ಒಂದು ಡಿಫೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೆ ಹೆಮ್ಮೆ ಆಗ್ತಾ ಇದೆ. ನಮ್ಮಣ್ಣ 40 ವರ್ಷ ಸಿಟಿ ಜಾಬಲ್ಲಿ ಕೆಲಸ ಮಾಡಿ ಈಗ ಹೋದ ವರ್ಷ ಹೋಗ್ತೀನಿ ರಿಟೈರ್ ಆಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮಾಮೂಲಿಗಳು. ಅದನ್ನು ಹೇಳೋಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅವರು ಅದು ಒಂದು ನಮ್ಮ ತಾಂಡು ಮಾವನವರು ತಂದೆ ಸ್ಥಾನದಲ್ಲಿ ನಿಂತು ನಮ್ಮಗಳಲ್ಲಿ ನಮ್ಮ ಇಡೀ ಕುಟುಂಬಕ್ಕೆ ನನ್ನ ತಮ್ಮ ಹೇಳಿದಾಗೆ ಮುಂದಕ್ಕೆ ತಂದರು. ಅವರಿಗೆ ನಾವು ಸದಾ ಚಿರಋಣಿಯಾಗಿರುತ್ತೇವೆ. ಗೌರವ ರಾಮಸ್ವಾಮಿಗಾರು ಅಮೆರಿಕಾದಲ್ಲಿ ಗೋರೂರು ಅಂತ ಪ್ರಸಿದ್ಧಿ ಮಾಡಿದ್ರು. ನಮ್ಮ ಎಂ.ಆರ್. ಲಕ್ಷ್ಮೀನಾರಾಯಣ ಕೃಷ್ಣವೇಣಿ ಮತ್ತು ಸುಬ್ರಹ್ಮಣ್ಯ ಅವರ ಪುತ್ರರ ಕುಟುಂಬದವರು ಅಮೆರಿಕೆಯಲ್ಲಿ ಮಗ್ಗೆ ಅಂತ ಛಾಪು ಮೂಡಿಸಿದ್ದಾರೆ. ಇಡೀ ಅವರ ಕುಟುಂಬ ವರ್ಗ ಅಮೆರಿಕೆಯಲ್ಲಿ ನೆಲೆಸಿ ಮಗ್ಗೆಯ ಕಂಪನ್ನ, ಮಗ್ಗೆಯ ಛಾಪನ್ನ ಅಲ್ಲಿ ವಿದೇಶದ ನೆಲದಲ್ಲಿ ಮೂಡಿಸಿದ್ದಾರೆ. ಇದೆಲ್ಲ ನಮಗೆ ಅತ್ಯಂತ ಕೀರ್ತಿ ತರುವಂತಹ ವಿಚಾರ. ಶ್ರೀಮಾನ್ ನಟೇಶ್ ಅವರಿಗೆ ವಿದ್ವಾನ್ ಡಾಕ್ಟರ್ ಆರ್ ಕೆ ಪದ್ಮನಾಭ ಅವರು ಶಾಲು ಹೊದಿಸುವ ಮೂಲಕ ಸನ್ಮಾನಿಸಬೇಕು ಅಂತ ನಿಮ್ಮೆಲ್ಲರ ಕರಕಾರಣ ಪ್ರೋತ್ಸಾಹದ ಕರಕಾರಣ ನಮ್ಮ ವೇಣುಗೋಪಾಲ ಕೃಷ್ಣ ಸ್ವಾಮಿಯ ಒಂದು ಕಿರುತೆಗೆಯನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಅವರ ಕುಟುಂಬ ವರ್ಗಕ್ಕೆ ಎಲ್ಲರಿಗೂ ಕೂಡ ದೇವರು ಆಯುರ, ಆರೋಗ್ಯ, ಐಶ್ವರ್ಯ, ಕೀರ್ತಿಯನ್ನ ಕೊಡಲಿ. ಇನ್ನೂ ಹೆಚ್ಚು ಕಾಲ ನಮ್ಮೊಳಗಿದ್ದು ಸಹಕರಿಸಲಿ. ನಮ್ಮ ದೇವಸ್ಥಾನ ಸಮಿತಿಯಿಂದ ಮಾಡಿದಂತಹ ವೇಣುಗೋಪಾಲ ಸ್ವಾಮಿಯ ಒಂದು ಚಿತ್ರಪಟ ಈ 3 ತಿಂಗಳ ಹಿಂದೆ ಗುಡ್ಡಮಗ್ಗೆ ಗ್ರಾಮದಲ್ಲಿ ಭಾಗವತ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ವಿ. ಆ ಭಾಗವತ ಸಪ್ತಾಹದ ಭಾಗವತದ ಪುಸ್ತಕವನ್ನ ಅವರಿಗೆ ಸನ್ಮಾನದ ಮೂಲಕ ಅರ್ಪಿಸ್ತಾ ಇದ್ದೇವೆ. ಈಗ ನಿರ್ವಿಶೇಷ ಎಂ.ಆರ್. ಲಕ್ಷ್ಮೀನಾರಾಯಣ ಅವರ ಪುತ್ರಿಯರಾದಂತಹ 3 ಪುತ್ರಿಯರು ಕೂಡ ಬಂದು ಅವರ ಅಮ್ಮಾಮಿಗೆ ಭಗವಂತನ ಈ ಸನ್ಮಾನದ ಆಶೀರ್ವಾದವನ್ನ ಒಂದ್ಸರಿ ಕೊಡಬೇಕು ಅಂತ ಫೋಟೋ ಈ ಕಡೆ ನೋಡಿ. ನಮಸ್ಕಾರ ಎಲ್ಲರಿಗೂ. ನನಗೆ ಇದು ಒಂದು ಗ್ರೇಟ್ ಆಪರ್ಚುನಿಟಿ ಟು ಗಿವ್ ನನಗೆ ಮಾಮಿಗೆ ನನಗೆ ಈ ಚಾನ್ಸ್ ಸಿಕ್ಕಿರಲಿಲ್ಲ. ಇವಾಗ ಅದೆಷ್ಟು ಅದು ಕರೆದ ತಕ್ಷಣ ಬರ್ತೀರಾ ತಕ್ಷಣ ಎದ್ದು ಓಡ್ ಬಂದೆ, ನನ್ನ ಚಾನ್ಸ್ ಅಲ್ಲಿ ಕಳ್ಬಿಡ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಹಾಗೆ ನಮ್ಮ
ಈ ಸನ್ಮಾನದ ಪುಷ್ಪಮಾಲಿಕೆ ಫಲತಾಂಬೂಲ ಭಗವಂತನ ಆಶೀರ್ವಾದಗಳೊಂದಿಗೆ ದಯವಿಟ್ಟು ಸ್ವೀಕರಿಸಿದಂತಹ ದಂಪತಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಸನ್ಮಾನ ಮಾಡಿದಂತಹ ವಿದ್ವಾನ್ ಗಾನ ಕಲಾಭೂಷಣ ಡಾಕ್ಟರ್ ಆರ್.ಕೆ. ಪದ್ಮನಾಭ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಕೂಡ ಅವರವರ ಆಸನದಲ್ಲಿ ಕುಳಿತುಕೊಳ್ಬೇಕಾಗಿ ಪ್ರಾರ್ಥನೆ. ಈಗ ಸನ್ಮಾನ ಸ್ವೀಕರಿಸಿದಂತಹ ಶ್ರೀಯುತ ನಟೇಶ್ ಸುಬ್ರಹ್ಮಣ್ಯ ಮಗ್ಗೆ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಅವರ ಆಸನದಲ್ಲೇ ಕುಳಿತು ಮಾತಾಡಬಹುದು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲ ಬರ್ತೀರಾ? ಸ್ವೀಕರಿಸಿದಂತಹ ಶ್ರೀ ನಟೇಶ್ ಸುಬ್ರಹ್ಮಣ್ಯ ಮಗ್ಗೆ ಅವರು ಮಾತನಾಡ್ತಾರೆ. ಎಲ್ಲರೂ ಕೂಡ ಸಹಕರಿಸಬೇಕಾಗಿ ಪ್ರಾರ್ಥಿಸ್ತಾರೆ. ಮಾನ್ಯ ಪ್ರಜೆಗಳೇ, ಶ್ರೀಧರ ಅವರೇ, ದೇವಸ್ಥಾನದ ಅಧಿಕಾರಿಗಳೇ, ನನ್ನ ಮತ್ತು ಮಗ್ಗೆ ಸಂಸಾರಕ್ಕೆ ಸನ್ಮಾನ ಮಾಡುತ್ತಿರುವುದು ತಮ್ಮ ಪ್ರೀತಿಯೇ ಕಾರಣ, ನಮ್ಮ ಅರ್ಹತೆ ಅಲ್ಲ. ತಮ್ಮ ಸನ್ಮಾನಕ್ಕೆ ನಾನು ಚುನಾವಣೆಯಾಗಿದ್ದೇನೆ. ದೇವಸ್ಥಾನ ನಮ್ಮ ಮಗ್ಗೆ ಸಂಸಾರದ ಬಹು ಪ್ರೀತಿಯ ದೇವಸ್ಥಾನ. ಇದು ನಮ್ಮ ಕುಲ ದೇವಸ್ಥಾನ. ಕುಲದೇವರು ಕೃಷ್ಣನು ನಮ್ಮ ಕುಲದೇವರು. ನಮ್ಮ ಅಕ್ಕ ಕೃಷ್ಣನು, ನಮ್ಮ ತಾಯಿ ಸೀತಾಲಕ್ಷ್ಮಣ. ಇಲ್ಲಿಯ ಕೃಷ್ಣನ ದರ್ಶನ ಇಲ್ಲದಿದ್ದರೆ ತೃಪ್ತಿಯೇ ಆಗ್ತಾ ಇರಲಿಲ್ಲ. ತಾನು ನಮ್ಮ ಸಂಸಾರಕ್ಕೆ ಇಷ್ಟು ವಿಶ್ವಾಸ ಮತ್ತು ಮನ್ನಣೆ ಕೊಡುತ್ತಿರೋದು ನಾವು ಕೃತಜ್ಞರು. ನಮ್ಮ ಮಗ್ಗೆ ಹಳ್ಳಿಯ ನಮ್ಮ ದೇವರು ಎಂಬುದು ನಮ್ಮ ಭಾವನೆ. ನಮ್ಮ ಫ್ಯಾಮಿಲಿ ನೇಮು ಅಥವಾ ಲಾಸ್ಟ್ ನೇಮ್ ಅಂತ ಹೇಳ್ತಾರೆ, ಅದು ಮಗ್ಗೆಯಾಗಿರುತ್ತೆ. ಈಗ ಅದು ನಮ್ಮ ಕುಲದೇವ. ನಮ್ಮ ಅಜ್ಜನ ಕಾಲದಿಂದ ನಮಗೆ ವಿಶ್ವಾಸ ಈ ಊರಿಗೆ ಬೆಳೆದಿದೆ. ಈ ದೇವಸ್ಥಾನ ನಮ್ಮ ಊರಿನ ಪ್ರತಿಬಿಂಬ. ನಮ್ಮ ಅಜ್ಜ ನಾರಾಯಣಾವಧಾನಿಗಳು ಇಲ್ಲಿ ಎಲ್ಲರಿಗೂ ವೇದಾಧ್ಯಯನವನ್ನು ಕಲಿಸಿಕೊಟ್ರು. ನಮ್ಮ ತಂದೆ ಸುಬ್ರಹ್ಮಣ್ಯ ಅವರು MA-BT ಮಾಡಿ ಇಂಗ್ಲಿಷ್ ಲಿಟರೇಚರ್ನಲ್ಲಿ ಬೆಂಗಳೂರಿನಲ್ಲಿ SLN ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರು ಇಲ್ಲಿನ ಜನರನ್ನು ಕರೆದುಕೊಂಡು, ಆ ಕಾಲದಲ್ಲಿ ಮಿನಿಸ್ಟರ್ ಗುಂಡೇಗೌಡರು ಇದ್ದರು, ಅವರನ್ನು ಮೀಟ್ ಮಾಡಿ ಇಲ್ಲಿಗೆ ಮಿಡ್ಲ್ ಸ್ಕೂಲನ್ನು ತರಿಸ್ಕೊಟ್ರು ನಮ್ಮ ತಂದೆ. ಅದು ನಿಮಗೆ ಗೊತ್ತಿರೋದಕ್ಕೆ ಕಾರಣವಿಲ್ಲ, ಇವೆಲ್ಲ ವೆರಿ ವೆಲ್. ನಮ್ಮ ಭಾವ ಲಕ್ಷ್ಮೀನಾರಾಯಣ ರಾಯರು ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿನ ಹೈಸ್ಕೂಲನ್ನು ತರಿಸೋದಕ್ಕೆ ಅವರೇ ಕಾರಣ. ನಮ್ಮ ಅಣ್ಣ ತಾಂಬೇಶ್ವರವರು ಈ ಊರಿಗೆ ಎಲೆಕ್ಟ್ರಿಸಿಟಿ ತರುವುದಕ್ಕೋಸ್ಕರ ಬೆಳಗಿದ್ದ ಸಾಯಂಕಾಲವರೆಗೂ ಒಂದು ವರ್ಷ ಕಾಲ ಹೋರಾಡಿ ತರಿಸ್ಕೊಟ್ರು. ಹೀಗೆ ನಮ್ಮ ಊರು, ನಮ್ಮ ದೇವಸ್ಥಾನ, ನಮ್ಮ ಜನರು, ನಮ್ಮ ಬಂಧುಗಳು, ನೀವೆಲ್ಲ ನಮ್ಮ ಅಣ್ಣ ತಮ್ಮಂದರು ಅಥವಾ ಮಕ್ಕಳು, ಮರಿ ಮಕ್ಕಳು ಅನ್ನೋ ಭಾವನೆ ನೋಡಿದ್ರು. ನಾವು ಪರದೇಶದಲ್ಲಿದ್ದರೂ ಕೂಡ ನಮ್ಮ ಮನಸ್ಸೆಲ್ಲ ಇಲ್ಲಿಯೇ ಇದೆ. ನಮಗೆ ನಮ್ಮ ಸುಬ್ಬಣ್ಣವರು ತಮಗೆ ಎಲ್ಲ ಗೊತ್ತಿರೋ ಹಾಗೆ ಈ ಊರಿನ ಸೇವೆಗೆ ನಿಂತಿರೋ ಅವರಿಗೆ ಇಲ್ಲಿನ ಜನರು
ಎಲ್ಲರೂ ಬಂಧುಗಳು. ನಿಮಗೆ ಗೊತ್ತಿರೋ ಹಾಗೆ ಅವರ ಸೇವೆ ಜೊತೆ ಇದೆ ನಮ್ಮ ಸುಬ್ಬಣ್ಣ. ನಿಮ್ಮ ಸತೀಶ್ ಅವರು ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಸತೀಶ್ ಅವರು ಎಷ್ಟು ವಿಶ್ವಾಸದಿಂದ ಜನಸೇವೆಗೆ ನಿಂತಿದ್ದಾರೆ. ಅದೆಲ್ಲ ನಮ್ಮ ಮಗೇ ಫ್ಯಾಮಿಲಿ. ಇದು ನಮ್ಮ ಊರು, ನಮ್ಮ ದೇವಸ್ಥಾನ ಎಲ್ಲ ನಮ್ಮ ಮನೆ, ಇದೇ ಒಂದು ನಮ್ಮ ಸಂಸಾರ. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಅದನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗೆಯೇ ನೀವು ನಮಗೆ ಇಷ್ಟು ಪುರಸ್ಕಾರ ಮಾಡಿರುವುದಕ್ಕೆ ನಾವು ಚಿರಋಣಿಗಳು. ತಾವು ನಮ್ಮ ಸಂಸಾರಕ್ಕೆ ವಿಶ್ವಾಸ ತೋರಿಸುತ್ತಿರುವುದಕ್ಕೆ ನಾವು ಬಹಳ ಅದೃಷ್ಟ ಪಡೆದಿದ್ದೇವೆ. ಮತ್ತೆ ಕುಟುಂಬ ತಮಗೆಲ್ಲ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ವೆರಿ 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 ಗ್ರೇಟ್ಫುಲ್ ಟು ಯು ಆಲ್. ಪುರಸ್ಕಾರದಂತೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗಕ್ಕೆ ಅನುಕೂಲವಾಗುವುದಕ್ಕೆ ಗಣಕ ಯಂತ್ರವನ್ನ, ಲ್ಯಾಪ್ಟಾಪ್ ಅನ್ನ ವರ್ಷ ಕೊಡ್ತಾ ಬರ್ತಾ ಇದ್ದಾರೆ. ಈ ವರ್ಷನೂ ಕೂಡ 2 ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಮೊದಲ ವಿದ್ಯಾರ್ಥಿಗೆ ಅವನ ವ್ಯಾಸಂಗ ಪ್ರಾರಂಭ ಆಗಿರೋದ್ರಿಂದ ಅವರ ವ್ಯಾಸಂಗಕ್ಕೆ ಅನುಕೂಲವಾಗುವಂತೆ ಮೊದಲೇ ಕೊಟ್ಟಿದ್ದಾರೆ. ಅದನ್ನ ಈಗ ಶ್ರೀಯುತ ಸುಬ್ಬಣ್ಣ ಅವರು ಪ್ರಕಟ ಮಾಡ್ತಾರೆ. ಮತ್ತೊಬ್ಬ ವಿದ್ಯಾರ್ಥಿ ಯಾರಿಗೆ ಆ ಪುರಸ್ಕಾರ ಸಲ್ಲಿದೆಯೋ ಅವರು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಮೊದಲನೆಯವರು ಕೂರ್ಜು ಗ್ರಾಮದ ಸತೀಶ್ ಅವರ ಮಗ ಪ್ರಪಂಚನ್. ಇವರು ಸೆಕೆಂಡ್ PUCಯಲ್ಲಿ 94% ಬಂದಿದೆ. ಇಂಜಿನಿಯರಿಂಗ್ ಬರ್ತಾ ಇದ್ದಾರೆ. ಆಮೇಲೆ ಅವರ ಬರಕಾರನಿಂದ ತಂದೆಯವರಿದ್ದಾರೆ, ಸತೀಶ್ ಅವರು ಬಂದಿದ್ದಾರೆ. ಅವರಿಗೆ ಈಗಾಗಲೇ ಅವರ ವ್ಯಾಸಂಗಕ್ಕೆ ಅನುಕೂಲ ಆಗೋದಕ್ಕೆ 2 ತಿಂಗಳಲ್ಲಿ ಅವರಿಗೆ ಕಲಿಸಲಾಗಿದೆ. ಅದು ತುಂಬ ಒಳ್ಳೆಯದಾಗಿದೆ ನಮ್ಮ ಸಂಸ್ಥೆ. ಎರಡನೇದು ದೊಡ್ಡಮಗ್ಗೆ ಗ್ರಾಮದ ಚಂದ್ರು, ಅದೇ ತಿಮ್ಮಯ್ಯನವರ ಮಗ ಚಂದ್ರು, ಅವರ ಮಗ ಪವನ್ ಅವರು ಸೆಕೆಂಡ್ PUCಯಲ್ಲಿ 96% ಬಂದಿದೆ. ಇವರಿಗೆ ಲ್ಯಾಪ್ಟಾಪ್ ಅನ್ನು ಕೊಡ್ತಾ ಇದ್ದೀವಿ. ಇವರು ಎಂಜಿನಿಯರಿಂಗ್ ಫಸ್ಟ್ ಇಯರ್ನ ಓದ್ತಾ ಇದ್ದಾರೆ. ಅವ್ರ ತಂದೆಯವರಿಗೆ ಬಂದಿದ್ದಾರೆ ಕೊಡ್ತಿದ್ದು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಆದಂತಹ ಶ್ರೀಯುತ ನಟೇಶ್ ಅವರು ಈಗ ವ್ಯಾಸಂಗ ಮಾಡ್ತಾ ವಿದ್ಯಾರ್ಥಿಯ ಪೋಷಕರಿಗೆ ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದ್ಸರಿ ಕರತಾಡನ ರಾಮ ಸ್ವಲ್ಪ ರಾಮ ನಿಂಗೆ ಹಾಗೆ ಕಳಿಸಿ. ಒಂದು ನಿಮಿಷ ನೋಡಿ. ಓಕೆ ಡನ್. ಇಲ್ಲಿರುವ ವಿದ್ಯಾರ್ಥಿಗಳು ಕೂಡ ಅಭಿನಂದನೆಗಳು. ಮುಂದೆ ಉನ್ನತ ಸಾಧನೆಯನ್ನು ಮಾಡಲಿ. ಭಗವಂತನ ಆಶೀರ್ವಾದ, ವಾಗ್ದೇವಿಯ ನಮ್ಮ ಲಕ್ಷ್ಮೀ ಹೈಗ್ರೀವರ ಆಶೀರ್ವಾದ ಮಕ್ಕಳಿಗೆ ಇರಲಿ ಅಂತ ಎಲ್ಲರೂ ಪ್ರಾರ್ಥಿಸ್ಕೊಳ್ತಾ ಮುಂದಿನ ಕಾರ್ಯಕ್ರಮ ಎಲ್ಲರ ಅಪ್ಪಣೆಯ ಪರವಾಗಿ ಡಾಕ್ಟರ್ ಸತೀಶ್ ಮಗ್ಗೆ, ನಮ್ಮ ಶ್ರೀಯುತ MR ಲಕ್ಷ್ಮೀನಾರಾಯಣ್ ಮತ್ತು ಕೃಷ್ಣವೇಣಿ ದಂಪತಿಗಳ ಸುಪುತ್ರರು, ಅವರಿಗೆ ಅವರ ದಂಪತಿಗಳಿಗೂ ಕೂಡ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ವಿದೇಶದಲ್ಲಿ ನಡೆಸಿ ಅವರು ಪ್ರಾರಂಭಿಕ ಶಿಕ್ಷಣವನ್ನು ನಮ್ಮ ಗ್ರಾಮ ಕೊಣನೂರಿನಲ್ಲಿ ಮತ್ತು ಮೈಸೂರಿನಲ್ಲಿ MBBS ಪದವಿಯನ್ನು ಪಡೆದು MMC ಕಾಲೇಜಿನಲ್ಲಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿ ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಮತ್ತು ಅವರು ಉನ್ನತ ವ್ಯಾಸಂಗವನ್ನು MD ಅವರ ಈ ಫೆಲೋಶಿಪ್ ಪದವಿಗಳನ್ನು ಓದೋದಕ್ಕೆ ಕಷ್ಟ. ನಮಗೆ ಈ ಪರಿಶ್ರಮ ಸಾಧನೆ ಹೇಗೆ ಮಾಡಿದಾರೋ ಗೊತ್ತಿಲ್ಲ. ಅವರು ಇಂಟ್ರಾವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಹೃದ್ರೋಗ ತಜ್ಞರು. ಸುಮಾರು 100 ದಶಕಗಳಿಗಿಂತ ಹೆಚ್ಚಿನ ಕಾಲದಲ್ಲಿ ಅಮೆರಿಕ ದೇಶದಲ್ಲಿ ನೆಲೆಸಿ ನಮ್ಮ
ಗ್ರಾಮದ, ತಾಲೂಕಿನ, ಜಿಲ್ಲೆಯ, ರಾಜ್ಯದ, ನಮ್ಮ ಭಾರತ ದೇಶದ ಚಿತ್ರವನ್ನು ಅಲ್ಲಿ ಬಿಂಬಿಸಿದ್ದಾರೆ. ಅತ್ಯಂತ ಪ್ರಖ್ಯಾತ ವೈದ್ಯರಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಬೋರ್ಡ್ ಸರ್ಟಿಫೈಡ್ ಕಾರ್ಡಿಯಾಲಜಿ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ, ನ್ಯೂಕ್ಲಿಯರ್ ಅಂಡ್ ಎಕೋ ಇದರಲ್ಲಿ ಉನ್ನತ ಪದವಿಯನ್ನ ಪಡೆದು ಎಲ್ಲರ ಸೇವೆಯನ್ನ ಮಾಡಿದ್ದಾರೆ. ಮೊದಲು ಅವರು ಅವರ ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಮುಗಿಸಿದ ತಕ್ಷಣ ಅವರ ಜನ್ಮಭೂಮಿಯಲ್ಲಿ ಅವರ ತಂದೆ ತಾಯಿಗಳ ಸನ್ನಿಧಾನದಲ್ಲಿ ಅವರ ಮನೆಯಲ್ಲೇ ಕೂಡ ನಮ್ಮ ಗ್ರಾಮದವರಿಗೆಲ್ಲ ಉಚಿತವಾಗಿ ವೈದ್ಯಕೀಯ ಸೇವೆ ಸವಲತ್ತನ್ನ ಕೊಟ್ಟಿದ್ದಾರೆ. 1 ವರ್ಷಗಳ ಕಾಲ ಸತತವಾಗಿ. ಆ ಡಾಕ್ಟರ್ ಸತೀಶ್ ಕೂಡ ಪ್ರಸಿದ್ಧರು. ಯಾರಿಗೂ ಕೂಡ ಅವರ ಉನ್ನತ ವಿದ್ಯಾಭ್ಯಾಸವಾಗಲಿ, ಉನ್ನತ ಹುದ್ದೆಯಾಗಲಿ ಗೊತ್ತಿಲ್ಲ. ಆ ಡಾಕ್ಟರ್ ಸತೀಶ್ ಬಗ್ಗೆ ಪುರುಷೋತ್ತಮ ಮಾಮ ಅವರ ಮಗ ಎಂದೇ ಖ್ಯಾತಿ ಅವರು. ಈಗಲೂ ಕೂಡ ಅವರ ಕುಟುಂಬದ ಸಂಸ್ಥೆ, ಈಗಾಗಲೇ ನಾನು ನಿಮಗೆ ತಿಳಿಸಿದಂತೆ ಆ ಸಂಸ್ಥೆ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ವೈದ್ಯಕೀಯ ತಪಾಸಣೆ, ಆರೋಗ್ಯ ಶಿಕ್ಷಣ, ಔಷಧ ವಿತರಣೆಯನ್ನ ಉಚಿತವಾಗಿ ಎಲ್ಲರೂ ಕೂಡ ಹೃದ್ರೋಗದಲ್ಲಿ ಮತ್ತೆ ಫಿಸಿಷಿಯನ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಶ್ರೀಮತಿ ಲತಾ ಮಗ್ಗೆ ಅವರು ಕೂಡ ಎಲೆಕ್ಟ್ರಿಕಲ್ ಮಾಸ್ಟರ್ಸ್ ಇಂಜಿನಿಯರಿಂಗ್ ಪದವೀಧರರು. ಅವರು ಕೂಡ 3 ದಶಕಗಳ ಕಾಲ ಅತ್ಯಂತ ಪ್ರಸಿದ್ಧ ಕಂಪನಿಯಲ್ಲಿ ಅಮೆರಿಕದಲ್ಲಿ ನ್ಯೂಕ್ಲಿಯರ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ 2 ಪುತ್ರರು. ಭಗವಂತನ ಆಶೀರ್ವಾದದಿಂದ 2 ಕೂಡ ವೈದ್ಯಕೀಯ ಕ್ಷೇತ್ರದಲ್ಲೇ ಇದ್ದಾರೆ ಅನ್ನೋದು ಮತ್ತೊಂದು ಹೆಗ್ಗಳಿಕೆ. ಅವರ ಅಳಿಯವರು ಕೂಡ ಚರ್ಮರೋಗ ತಜ್ಞರು. ಇದು ಒಂದು ಮತ್ತೊಮ್ಮೆ ಕಿರೀಟಧಾರಿಯಾದಂತೆ. ಅವರ ಮಗಳು ಕ್ಯಾನ್ಸರ್ ಸ್ಪೆಷಲಿಸ್ಟು. ಅವರ ಮಗ ಹರಿನಾರಾಯಣ್ ಅವರು ENT ಸ್ಪೆಷಲಿಸ್ಟು. ಇಂತಹ ಸುಪುತ್ರರನ್ನ ಅವರು ಮಾಡಿರ್ತಕ್ಕಂತಹ, ಅವರ ತಂದೆ ತಾಯಿ ಮಾಡಿರ್ತಕ್ಕಂತಹ ಸೇವೆಯಿಂದ ಅವರ ತಂದೆಯವರು ಎಲ್ಲರಿಗೂ ಕೂಡ ಶಿಕ್ಷಣದ ಒಂದು ದಾನವನ್ನ ಮಾಡಿ ಪ್ರೌಢಶಾಲೆಯನ್ನ ಮಗ್ಗೆನಲ್ಲಿ ಕಟ್ಟಿದ್ರಿಂದ ಅವರಿಗೆ ಈ ಎಲ್ಲ ಭಗವಂತನ ಆಶೀರ್ವಾದದಿಂದ ದೊರಕಿದೆ. ಅವರಿಗೆ ಇನ್ನೂ ಹೆಚ್ಚಿನ ಕೀರ್ತಿ. ಅವರು ಟ್ರಿನಿಟಿ ಹೆಲ್ತ್ ಸಿಸ್ಟಮ್ ನಲ್ಲಿ 10 ವರ್ಷಗಳ ಕಾಲ ಚೀಫ್ ಕಾರ್ಡಿಯಾಲಜಿಸ್ಟ್ ಆಗಿ ಅಮೆರಿಕದಲ್ಲಿ ಸೇವೆ ಸಲ್ಲಿಸಿ ಅತ್ಯಂತ ಪ್ರಸಿದ್ಧ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. 50,000ಕ್ಕೂ ಹೆಚ್ಚಿನ ಹೃದ್ರೋಗ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಕೃಷ್ಣ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸಮಿತಿಯ ಪರವಾಗಿ ಕಿರು ಸನ್ಮಾನವನ್ನ ಮತ್ತೊಮ್ಮೆ ಶ್ರೀಯುತ ವಿದ್ವಾನ್ ಜ್ಞಾನಕಲಾಭೂಷಣ ಪದ್ಮನಾಭ ಅವರು ಮತ್ತೆ ಅವರ ಸೋದರ ಮಾವಂತಹ ಶ್ರೀಯುತ ನಟೇಶ್ ಅವರು ಇಬ್ಬರು ಕೂಡ ನಡೆಸ್ಕೊಡ್ಬೇಕು. ಹಾಗಾಗಿ ವೇದಿಕೆ ಹತ್ರ ಶ್ರೀ ಡಾಕ್ಟರ್ ಸತೀಶ್ ಬಗ್ಗೆ ಮತ್ತು ಅವರ ಶ್ರೀಮತಿಯವರಾದಂತಹ ಲತಾ ಸತೀಶ್ ಬಗ್ಗೆ ಅವರು ಕೂಡ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಅವರಿಗೆ ಶಾಲು ಹೊರಿಸಿ ನಮ್ಮ ವೇಣುಗೋಪಾಲ ಸ್ವಾಮಿ, ರುಕ್ಮಿಣಿ ಸತ್ಯಭಾಮ ಸಹಿತ ವೇಣುಗೋಪಾಲ ಸ್ವಾಮಿಯ ಚಿತ್ರಪಟ, ಫಲತಾಂಬೂಲ, ಪುಷ್ಪ ಮಾಲಿಕೆಯನ್ನ ಅರ್ಪಿಸುವುದರ ಮೂಲಕ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಸನ್ಮಾನವನ್ನ ಸ್ವೀಕರಿಸಬೇಕು. ಸನ್ಮಾನ ಮಾಡಿದಂತಹ ಅತಿಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಸತೀಶ್ ದಂಪತಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಅವರಿಗೆ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಯಶಸ್ಸನ್ನ ಕೊಡಲಿ ಅಂತ ಎಲ್ಲರ ಮೂಲಕ ಹಾರೈಸ್ತಾ ಇದ್ದೇವೆ. ಈಗ ಶ್ರೀಮತಿ ಜಯಶ್ರೀ ಪಣೀಶ್ ಅವರು ತಂಜಾವೂರು ಚಿತ್ರಕಲೆಯ ಪರಿಣತೆ. ನಮ್ಮ ದೇವಸ್ಥಾನಕ್ಕೆ ಕೂಡ ಕಳೆದ ವರ್ಷ ಶ್ರೀ ವೇಣುಗೋಪಾಲ ಸ್ವಾಮಿಯ ತಂಜಾವೂರು ಪೇಂಟಿಂಗ್ ಅನ್ನ
ಸಮರ್ಪಣೆ ಮಾಡಿದ್ರು. ಅವರು ಈ ವರ್ಷ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಅತ್ಯಂತ ವೈಭವಯುತವಾದಂತಹ ಡಿಸೆಂಬರ್ ತಿಂಗಳಿನಲ್ಲಿ ಚಿತ್ರಪಟವನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಧ್ಯಯ ಮತ್ತು ಅವರ ಖ್ಯಾತಿಯನ್ನು ಬಿಂಬಿಸಿದ್ದಾರೆ. ಅವರಿಗೆ ನಾವು ನಮ್ಮ ಕೃಷ್ಣ ಧಾರ್ಮಿಕ ಶೈಕ್ಷಣಿಕ ಟ್ರಸ್ಟ್ನ ಪರವಾಗಿ, ದೇವಸ್ಥಾನದ ಪರವಾಗಿ ಡಾಕ್ಟರ್ ಪಣೀಶ್ ಮತ್ತು ಡಾಕ್ಟರ್ ಜಯಶ್ರೀ ಅವರನ್ನ ವೇದಿಕೆಗೆ ಬರಬೇಕು, ನಮ್ಮ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಆಹ್ವಾನ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ಗ್ರಾಮದವರು, ಅವರು ಶ್ರೀಯುತ ಸುಂದರೇಶ್ ಮತ್ತು ಶ್ರೀಮತಿ ಗಾಯತ್ರಿ ಅಗ್ರಹಾರ ಅವರು, ಅವರ ಸುಪುತ್ರಿ, ಅವರು ನಮ್ಮ ಖ್ಯಾತ ವೈದ್ಯರು, ನಮ್ಮೆಲ್ಲರ ಕಣ್ಮಣಿ, ಖ್ಯಾತ ಮೂಳೆ ತಜ್ಞರಾದಂತಹ ಪಣೀಶ್ ಅವರ ಪತ್ನಿ. ಇವರು ತಂಜಾವೂರು ಚಿತ್ರಕಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ಅಯೋಧ್ಯೆಗೆ ಕೊಟ್ಟಿದ್ದಾರೆ. ಅವರಿಗೆ ಇಬ್ಬರು ಮಕ್ಕಳು, ಅವ್ರಿಗೂ ಕೂಡ ಆರೋಗ್ಯ ಐಶ್ವರ್ಯವನ್ನ ನೀಡಲಿ ಮತ್ತು ಕೀರ್ತಿ ಮತ್ತೆ ಬೆಳಗಲಿ. ಹೀಗೆ ನಮ್ಮ ಹೇಗೆ ಡಾಕ್ಟರ್ ಪಣೀಶ್ ಅವರು ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಸೈಂಟ್ ಜಾನ್ ಆಸ್ಪತ್ರೆ ಆಯಿತು, ಮತ್ತೆ ರಾಜಾಜಿನಗರದ ಸುತ್ತುವರಿಯದಲ್ಲಿ ಮತ್ತೆ ಅರಕಲ್ಗೂಡು, ಹಾಸನ ಎಲ್ಲರ ಚಿತ್ರಪಟವನ್ನ ಬಿಂಬಿಸಿದ್ದಾರೆ. ಎಲ್ಲರೂ ಕೂಡ ಡಾಕ್ಟರ್ ಪಣೀಶ್ ಅವರಲ್ಲೇ ನಮಗೊಂದು ಹೆಚ್ಚಿನ ಕೀರ್ತಿ. ಸನ್ಮಾನ ಮಾಡಿದಂತಹ ಅತಿಥಿಗಳಿಗೆ ಮತ್ತೊಮ್ಮೆ ವಂದನೆಗಳು. ಸನ್ಮಾನ ಸ್ವೀಕರಿಸಿದಂತಹ ಶ್ರೀಮತಿ ಜಯಶ್ರೀ ಪಣೀಶ್ ಮತ್ತು ಶ್ರೀ ಡಾಕ್ಟರ್ ಪಣೀಶ್ ಅವರಿಗೆ ವಂದನೆಗಳು. ಈಗ ಈ ಬಾಲರಾಮನ ಚಿತ್ರಪಟವನ್ನ ಜಯಶ್ರೀ ಅವರು ನಮ್ಮ ಮಗೆಯ ವೇಣುಗೋಪಾಲ ಸಂಗೀತಕ್ಕೂ ಕೂಡ ಕೊಡುಗೆಯಾಗಿ ನೀಡಿದ್ದಾರೆ. ಈ ವೇದಿಕೆಯ ಮುಂಭಾಗದಲ್ಲಿ ಪ್ರದರ್ಶನಕ್ಕೆ ಈಗ ಪುಷ್ಪ ಮಾಲಿಕೆಯನ್ನು ಹಾಕುವ ಮೂಲಕ ಇಟ್ಟಿದ್ದೇವೆ. ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಆಗದೆ ಇರ್ತಕ್ಕಂಥ ಇಲ್ಲೇ ದರ್ಶನ ಮಾಡಬಹುದು. ಅಯೋಧ್ಯೆಯಲ್ಲೂ ಕೂಡ ನಮ್ಮ ದೊಡ್ಡ ಮಗೆಯ ಛಾಪು ನಿಮ್ಮೆಲ್ಲರಿಗೂ ಬೀಳುತ್ತೆ. ಈಗ ಸನ್ಮಾನ ಸ್ವೀಕರಿಸಿದಂತಹ ಜಯಶ್ರೀ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಚಪ್ಪಾಳೆ ಮುಖಾಂತರ ನಮ್ಮ ಕೀರ್ತಿಯನ್ನು 500 ವರ್ಷದ ಮೇಲೆ ನಾವು ಅಯೋಧ್ಯೆಯಲ್ಲಿ ದೇವಸ್ಥಾನ ಪ್ರಾರಂಭ ಮಾಡಿದ್ದೀವಿ. ಅವತ್ತು ಇಡೀ ಭಾರತ ದೇಶ ನಮ್ಮ ರಾಮನ ಜನ್ಮಭೂಮಿ ಪಡೆದಿದ್ದಕ್ಕೆ ತುಂಬ ಬಹಳ ಜನ ಹತ್ತಿದ್ದಾರೆ ಮನೆಯಲ್ಲಿ. ಅವನ ಜನ್ಮಭೂಮಿ ಅವರು ಪಡೆಯೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಬಿಟ್ಟು ಆ ಬಾಲರಾಮಗೆ ನಮ್ಮ ಮಗ್ಗೆ ಗ್ರಾಮದಿಂದ ಒಬ್ಬ ಅಯೋಧ್ಯ ರಾಮನನ್ನು ಕಳಿಸಿದ್ದಾರೆ ಅಂದರೆ ನಮ್ಮ ಕೀರ್ತಿ ಪತಾಕಿಯನ್ನು ತುಂಬ ಹಚ್ಚಿದ್ದಾರೆ. ಒಂದು ಸಲ ಜೈ ಶ್ರೀರಾಮ್ ಎಲ್ಲ ಹೇಳಿದ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಾನು ಬೇಕಾದ್ರೆ ಡ್ರಾಯಿಂಗ್ ಮಾಡ್ತೀನಿ, ಬಟ್ ಮಾತಾಡೋ ಅಂದರೆ ತುಂಬ ಕಷ್ಟ ಅಷ್ಟೇ. ಇಂಥ ಕಲಾ ಸರಸ್ವತಿ ಅವರು ಕೂತಿದ್ದಾರೆ, ಆರ್ ಕೆ ಪದ್ಮನಾಭನ್ ಸರ್ ಅವರು, ಅವರಿಗೆ ನಮ್ಮ ಪೂರ್ವಕ ಧನ್ಯವಾದಗಳು. ಮತ್ತೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂಕಲ್ ಎಲ್ಲರೂ ಕೂತಿದ್ದಾರೆ, ಎಲ್ರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ, ಶ್ರೀಧರ್ ಮಾಮ ಅವ್ರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು. ಸೊ ನಾವು ಲಾಸ್ಟ್ ಇಯರ್ ಇಲ್ಲೇ ಬಂದಿದ್ವಿ ಇದೇ ರಥೋತ್ಸವಕ್ಕೆ. ಅದು ಆ ರಥೋತ್ಸವ ದಿವಸ ಈ ವೇಣುಗೋಪಾಲ ಸ್ವಾಮಿದು ಅನಾವರಣ ಆಯಿತು. ಅವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅದಾಗಿ 1 ವರ್ಷಕ್ಕೆ ಇವತ್ತು ಅಯೋಧ್ಯೆಯಲ್ಲಿ ಸುವರ್ಣ ಬಾಲರಾಮ ನೆಲೆಸಿದ್ದಾರೆ ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಇದೇ ಲಾಸ್ಟ್ ಡಿಸೆಂಬರ್ 29 ಅಲ್ಲಿ ಅನಾವರಣ ಆಯಿತು. ಎಲ್ಲ ನಿಮ್ಗಳ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಹೀಗೆ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೌದಾ? ಹಾಂ. ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ. ನಾನು ಈ ದೊಡ್ಡ ಮಗೆ ಸೊಸೆ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆಯ ವಿಚಾರ. ನನಗೆ ಡಾಕ್ಟರ್ ಪಣೀಶ್ ಅವರ ಸಪೋರ್ಟ್ ಇಲ್ಲ ಅಂದಿದ್ರೆ ಈ ಥರ ಎಲ್ಲ ನಾನು
ಮಾಡೋಕ್ಕೂ ಆಗ್ತಾ ಇದ್ದಿಲ್ಲ, ಕೊಡೋಕ್ಕೂ ಆಗ್ತಾ ಇದ್ದಿಲ್ಲ. ಏನೋ ಇವರು ಬ್ಯಾಕ್ ಬೋನ್ ಇದ್ದಿದ್ದ ಥರ ಎಲ್ಲ. ನಾನು ಫಸ್ಟ್ ಡೇಯಿಂದನೂ ಯಾವತ್ತು ಅಕ್ಟೋಬರ್ 25ಗೆ ಮುಗಿಸಿದ್ದು. ಅಲ್ಲಿ ತನಕನೂ ಒಳ್ಳೆ ಕ್ರಿಟಿಕ್ ಆಗಿದ್ರು ನನ್ನ ಡ್ರಾಯಿಂಗಲ್ಲಿ, ಇದರಲ್ಲಿ ಎಲ್ಲ ಇದು ಸರಿ ಇದೆ, ಸರಿ ಇಲ್ಲ, ಇದು ಇಂಪ್ರೂವ್ ಮಾಡೋ, ಇದು ತುಂಬ ಚೆನ್ನಾಗಿ ಬಂತು ಅಂತ ಎಲ್ಲ. ಸೊ ಇವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಇದು ನನ್ನ ಚಿಕ್ಕ ವಯಸ್ಸಿಂದನೂ ಒಂಥರ ಆಸೆ ಇತ್ತು ಈ ಡ್ರಾಯಿಂಗು, ಇದರಲ್ಲಿ ಎಲ್ಲ ಸಂತೋಷ ಆಗುತ್ತೆ. ಸೊ ಹೀಗೆ ಕಲಾ ಸೇವೆ ಎಲ್ಲರಲ್ಲೂ ಮುಂದುವರಿಯಲಿ, ಕಲಾ ಸರಸ್ವತಿ ಎಲ್ಲರಿಗೂ ಒಲಿಯಲಿ ಅಂತ ನಾನು ಹೇಳ್ತಾ ನಾನು ಕೊಟ್ಟಿದ್ದು 2 ನಿಮಿಷನ ಸೊ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಳೆದ ವರ್ಷ ಇದೇ ದಿವಸ ನಡೆದಂತಹ ಸಮಾರಂಭವನ್ನೇ ಕಣ್ತುಂಬಿಸಿಕೊಂಡು ತುಂಬ ಸಂತೋಷ ಪಡ್ತಾ ಇದ್ವಿ. ಈ ದಿವಸ ಇಷ್ಟು ಬೇಗ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಮ ವೇಣುಗೋಪಾಲ ಸ್ವಾಮಿಯ ಆಶೀರ್ವಾದದಿಂದ ಒಂದೇ ವರ್ಷದಲ್ಲಿ ನಾವು ಅಂದುಕೊಂಡಿದ್ದಂತಹ ಕಾರ್ಯ ಸಾಧನೆ ಆಗಿರೋದು ತುಂಬ ಸಂತೋಷ ಪಡ್ತಾ ಇದೆ. ಅದಕ್ಕೆ ಬಹಳಷ್ಟು ಜನರ ಸಹಕಾರ, ಆಶೀರ್ವಾದ ಸೇರಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತೀನಿ. ನಾವು 9 ತಿಂಗಳಲ್ಲಿ ಇಲ್ಲಿಗೆ ಬಂದಾಗ ಕಳೆದ ವರ್ಷ ಅದರ ಅನಾವರಣವಾದಾಗ, ವೇಣುಗೋಪಾಲ ಸ್ವಾಮಿಯ ಚಿತ್ರಪಟದ ಅನಾವರಣವಾದಾಗ ಇವರ ಆಸೆ ಅಂತ ಹೇಳಿದ್ದು ಅಯೋಧ್ಯೆಯಲ್ಲಿ ಮಾಡಿಕೊಡ್ಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದು ಒಂದೇ ವಾರದಲ್ಲಿ ಅದು ಕಾರ್ಯರೂಪಕ್ಕೆ ಬಂದು ನಮಗೆ ಅನುಮತಿ ಸಿಕ್ಕಿದ್ದು ತುಂಬಾ ಸಂತೋಷವಾಯಿತು. 9 ತಿಂಗಳಲ್ಲಿ ಅದನ್ನು ಪೂರ್ಣಗೊಳಿಸಿದ್ರು. ಅದಾದ್ಮೇಲೆ 2 ತಿಂಗಳ ಕಾಲ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ವಿ. ಆ ಟೈಮ್ನಲ್ಲಿ ಸುಮಾರು 52 ದಿವಸ ಸುಮಾರು 25,000 ಜನ ನಮ್ಮ ಮನೆಗೆ ಬಂದು ರಾಮನ ಸೇವೆಯಲ್ಲಿ ಪಾತ್ರ ವಹಿಸಿ ಆಶೀರ್ವಾದ ಪಡೆದಿದ್ದು ನಮಗೆಲ್ಲ ತುಂಬ ಸಂತೋಷ ಕೊಡ್ತು. ಅದರಲ್ಲಿ ಒಂದು ದಿವಸ ನಮ್ಮ ಪ್ರೀತಿಯ ಶ್ರೀ ಡಾಕ್ಟರ್ ಕಲಾಭೂಷಣ ಆರ್ ಕೆ ಪದ್ಮನಾಭ ಅವರು ಕೂಡ ಒಂದು ದಿವಸ ಬಂದು ಮನೆಯಲ್ಲಿ ಗಾನ ಸಭೆಯನ್ನು ನಡೆಸಿ ನಮಗೆಲ್ಲರಿಗೂ ಸಂತೋಷಪಟ್ಟು ರಾಮನ ಸೇವೆಯಲ್ಲಿ ಪಾತ್ರರಾದರು. ಅದೇ ಇಂತಹ ಸಂತೋಷದ ಕ್ಷಣ ನಮ್ಮ ಚಿಕ್ಕಪ್ಪನವರು, ನಮ್ಮ ಶ್ರೀರಾಮ್ ಲಕ್ಷ್ಮೀನಾರಾಯಣ ಅವರ ಫ್ಯಾಮಿಲಿಯವರು ಮಾಡ್ತಾ ಇರತಕ್ಕಂತಹ ಈ ಸಂಸ್ಕಾರ್ಯದ ದಿವಸದ ಸೆಲೆಬ್ರೇಷನ್ ಅಂತಲೇ ಹೇಳಬಹುದು. ಅಂತಹ ಸಮಯದಲ್ಲಿ ದೇಶಿಗೆ ಆಶೀರ್ವಾದ ಮಾಡ್ತಾ ಇರೋದು ಇದು ಸಂತೋಷದ ವಿಷಯ. ಇದು ಎಲ್ಲದರಲ್ಲೂ ಕೂಡ ಪಾತ್ರಧಾರಿಗಳಾಗಿರ್ತಕ್ಕಂಥ ನಮ್ಮ ಶ್ರೀಧರ ಅವರು ಮೌನವಾಗಿದ್ದುಕೊಂಡು ಎಷ್ಟು ಮಟ್ಟಿಗೆ ದೇವಸ್ಥಾನದ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಮನಸ್ಸು ತುಂಬಿ ಬರ್ತಾ ಇದೆ. ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ತುಂಬಾ ಸಹಕಾರವಾಗಿದ್ದಾರೆ. ಊರಿನ ಜನಗಳು ಎಲ್ಲರೂ ಕೂಡ ನಮಗೆ ಬಂದು ಆಶೀರ್ವಾದ ಮಾಡಿದ್ದೀವಿ. ಮನೆಯಲ್ಲಿ ಒಂದು ದಿವಸ ಭಜನೆ ಕಾರ್ಯಕ್ರಮವನ್ನು ನಮ್ಮ ಊರಿನ ಭಜನಾ ಮಂಡಳಿಯವರು ಬಂದು ಮಾಡಿಕೊಟ್ರು. ಹಾಗೆ ಸುಸೂತ್ರವಾಗಿ ಅಯೋಧ್ಯೆಗೆ ತಲುಪಿ ಅಯೋಧ್ಯೆಯಲ್ಲಿ ಸ್ಥಾಪಿತರಾಗಿ ಶ್ರೀರಾಮ ಇದ್ದಾರೆ, ಬಾಲರಾಮ, ಸುವರ್ಣ ಬಾಲರಾಮ. ಅವರು ಕೂಡ ನಮ್ಮ ಪೇಜಾವರ ಶ್ರೀಗಳೇ ಬಂದು ಆಶೀರ್ವಾದ ಮಾಡಿ ಅನಾವರಣ ಮಾಡಿದರು. ಹಾಗೆಯೇ ವಿಶ್ವ ಹಿಂದೂ ಪರಿಷತ್ತು, ಹಾಗೆ ದೇವಸ್ಥಾನದ ಸಮಿತಿಯ ಸದಸ್ಯರು, ಟ್ರಸ್ಟಿಗಳು ಎಲ್ಲರೂ ಕೂಡ ತುಂಬಾ ಕೋಆಪರೇಟಿವ್ ಆಗಿ ಮಾಡಿಕೊಟ್ರು. ಹಾಗೆ ನಮ್ಮ ಮನೆಯಲ್ಲಿ ಇದ್ದಂತಹ ಅಗ್ರಹಾರದ ನಮ್ಮ ರಾಘವೇಂದ್ರ ಅವರ ಮನೆಯಲ್ಲಿ 50 ದಿವಸನೂ ಸಂಗೀತವನ್ನು ಹಾಡಿದ್ದಾರೆ ಮನೆಯಲ್ಲಿ. ಹಾಗೆ ಪನ್ನಕ ನಮ್ಮ ಅಣ್ಣ ಅತ್ತಿಗೆಯವರು, ಕೇಶವಮೂರ್ತಿ ಬಗ್ಗೆ ಅತ್ತಿಗೆಯವರು, ನಮ್ಮ ಅತ್ತಿ ಮಾವನವರು ಎಲ್ಲರೂ ಕೂಡ ಸಹಕರಿಸಿ ಮಾಡಿದ್ರಿಂದ ಆ ಸೇವೆಯನ್ನು ಮಾಡೋದಕ್ಕೆ ಸಹಾಯ ಆಯಿತು ಅಂತ ಹೇಳೋದಕ್ಕೆ ಮನದಾಳದಿಂದ ಧನ್ಯವಾದಿಸ್ಕೊಳ್ತಾ ಇದ್ದೀನಿ. ಸಮಯದ ಅಭಾವ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀರಾಮ ಒಳ್ಳೆಯದನ್ನು ಮಾಡಲಿ, ವೇಣುಗೋಪಾಲ ಸ್ವಾಮಿ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ನಮಸ್ಕಾರಗಳು. ಸನ್ಮಾನ ಸ್ವೀಕರಿಸಿ ಮಾಡ್ತಾರೆ. ಈ ಕಾರ್ಯಕ್ರಮದ ನಂತರ ಸಂಗೀತ ಕಾರ್ಯಕ್ರಮ, ಸಂಗೀತ ಮಹೋತ್ಸವ, ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್ ಕೆ ಪದ್ಮನಾಭ ವೃಂದದಿಂದ ಎಲ್ಲರೂ ಭಗವತ್ ಸನ್ಮಾನ ಕಾರ್ಯಕ್ರಮವನ್ನು ಡಾಕ್ಟರ್ ಆರ್ ಕೆ ಪದ್ಮನಾಭ ಅವರು ಇಷ್ಟು ಕುರಿತು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅನಂತಾನಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ವಿಶೇಷ ಅತಿಥಿಗಳಾಗಿ ಬಂದು
ಶ್ರೀಯುತ ನಟೇಶ್ ಮಗ್ಗೆಯವರು, ಶ್ರೀಮತಿ ನಟೇಶ್ ಮಗ್ಗೆಯವರು ಕೂಡ ಬಂದು ಈ ಸನ್ಮಾನವನ್ನು ಸ್ವೀಕರಿಸಿ ಅವರು, ನಾನು ಸಂಪತ್ತವರು ಹೇಳೋದಕ್ಕೆ ಮರೆತರು, ಭೋಜನ ಶಾಲೆಯನ್ನು ಕಟ್ಟಿಸಿ ಎಷ್ಟು ಉಪಯೋಗ ಆಯಿತು ಅಂತ ಹೇಳಿದರೆ ಹೋದ ವರ್ಷ ಈ ಭೋಜನ ಶಾಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ ತಿಂಗಳಿನ. ಇನ್ನು ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಗೊತ್ತಾಗ್ತಿರ್ಲಿಲ್ಲ. ಮೇಲ್ಗಡೆ ನಮಗೆ ಆಗಬೇಕು ಅಂತ ಹೇಳ್ತಾರೆ, ತಕ್ಷಣ ಕಟ್ಟಿಸ್ಬಿಟ್ರು. ಈ ಸಲ ಏನು ಸಮಸ್ಯೆನೇ ಇಲ್ಲ, ನಮಗೆ ಫುಡ್ ಶಾರ್ಟೇಜ್ ಬಂದಿಲ್ಲ. ಅದಕ್ಕೋಸ್ಕರ ಶ್ರೀಯುತ ಮಗ್ಗೆ ನಟೇಶ್ ಅವರಿಗೆ ನಿಮ್ಮ ಸಮಿತಿಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅನಂತಾನಂದವನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಸತೀಶ್ ಅವರ ಮಾವನವರಾಗಿರ್ತಕ್ಕಂತಹ ಕರ್ನಲ್ ಸುಬ್ರಾಜ್ ಅವರು ಉಪಸ್ಥಿತರಿದ್ದ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಅನಂತಾನಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದ ಎಲ್ಲ ನಿಮ್ಮ ಹೂವಾಗಳು, ನಮ್ಮ ನಿರ್ದೇಶಕರು ಅಂತ ಹೇಳ್ಬೋದು, ದೇವಸ್ಥಾನದ ಹಿರಿಯರಾಗಿರ್ತಕ್ಕಂತಹ ಶ್ರೀಯುತ ಶ್ರೀವರವರಿಗೆ ಎಲ್ಲರ ಪರವಾಗಿ ಅನಂತಾನಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೆ ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಂಡಂತಹ ಭಕ್ತಾದಿಗಳ ನಿಮಗೂ ಕೂಡ ನಾವು ವಂದನೆಗಳನ್ನು ಅರ್ಪಿಸಿ ಈಗಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ದಯವಿಟ್ಟು ಭಕ್ತಾದಿಗಳು ಇದೇ ಸಂಖ್ಯೆಯಲ್ಲಿ ಕುಳಿತುಕೊಂಡು, ಹೆಚ್ಚಿನ ಸಂಖ್ಯೆಯಲ್ಲಿ ಕುಳಿತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವೇದಿಕೆಗೆ ಮತ್ತೊಮ್ಮೆ ಸುಸ್ವಾಗತ. ಅವನ ಮಿಠಾಯಿ ಅಂಗಡಿ ನಮಸ್ಕಾರ. ಆಯ್ತು, ಇವತ್ತೊಂದು ದಿವಸ ಲಾಸ್ಟಾ? ಓಕೆ ಸರ್, ಒಳ್ಳೇದಾಗಲಿ. ಹಾಂ, ಶುಭವಾಗಲಿ. ನಿಂತ್ಕೊಳ್ರಿ. ಜಾತ್ರೆಗೆ ಬಂದಿದ್ರಿ? ಜಾತ್ರೆಗೆ ಏನು ತೊಗೊಂಡ್ರಿ? ಅಕ್ಕಿ ಬಂತ್ಲು. ಡ್ರಾಯಿಂಗು ಇವೆಲ್ಲ ತೊಗೊಂಡ್ರಾ? ಯಾವ ತಮ್ಮದೆಲ್ಲ? ಯಾವರು? ಆಲೂರು. ಎಲ್ಲಿ ಬರ್ತದೆ? ಹಾಸನ ಹತ್ರ. ಗೊತ್ತೇಳು. ಅದಕ್ಕೆ